ಇವತ್ತು ನಮ್ಮಿಬ್ರದ್ದು ಲೈಫ್ ಸ್ಟೈಲ್ ಲಾಗ್ ಆಗಿರುತ್ತೆ. ಸೊ ನಾವು ಸಿಲ್ವರ್ ರೇಟ್ ಜಾಸ್ತಿ ಆಗ್ತಿತ್ತಲ್ಲ, ಆವಾಗ ಸಿಲ್ವರಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದು. ಇವಾಗ ಕಾರಣಾಂತರಗಳಿಂದ ಅದನ್ನು ಮಾರಬೇಕೋ ಬೇಡವೋ ಅಂತ ಗೊತ್ತಾಯ್ತಿಲ್ಲ. ನಿಮಗೆ ಗೊತ್ತಿರುತ್ತೆ, ಚಿನ್ನದ ರೇಟು ಮತ್ತು ಸಿಲ್ವರ್ ರೇಟು ಮೇಲಕ್ಕೆ ಏರ್ತಿಲ್ಲ, ಕೆಳಗಡೆ ಬರ್ತಾ ಇಲ್ಲ. ಸಿಲ್ವರ್ ರೇಟ್ ಅಂತೂ ಕುಸಿತಿದೆ, ಹೊರತು ಮೇಕ್ ಹೋಗ್ತಿಲ್ಲ. ನಿಮ್ಗಳ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ನಾವಿವತ್ತು ಜ್ಯುವೆಲರ್ಸಿಗೆ ಹೋಗ್ತಾ ಇದ್ದೀವಿ. ಸೊ ನಾವೇನಾದ್ರು ಕೊಡೋದಾದರೆ ಎಷ್ಟು ದಿನಕ್ಕೆ ಅಮೌಂಟ್ ಸಿಗುತ್ತೆ ಅದೆಲ್ಲ ವಿಚಾರಿಸಿ, ಯಾಕಂದರೆ ಅರ್ಜೆಂಟಾಗಿ ನೀಡಿದೆ ನಮಗೆ. ಅರ್ಜೆಂಟ್ ಅಂತ ತುಂಬಾ ಅರ್ಜೆಂಟ್ ಇದೆ, ತುಂಬಾ ಅರ್ಜೆಂಟ್ ಇದೆ, ಅವಶ್ಯಕತೆ ತುಂಬಾ ಆಗಿದೆ. ಸೊ ಹಾಗಾಗಿ ಇವತ್ತಿನ ದಿನ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀವಿ ಅಷ್ಟೇ. ಆ ಸಿಲ್ವರ್ ಇನ್ವೆಸ್ಟ್ ಮಾಡಿದ್ದು ಇಂಥ ಕಷ್ಟದ ಪರಿಸ್ಥಿತಿಗೆ ಆಗತ್ತೆ ಅಂತ. ಸಿಲ್ವರ್ಗೂ ಕೂಡ ಅದೇ ರೀಸನ್ಗೋಸ್ಕರ ತಗೊಂಡಿದ್ದು. ನಾವು 130 ರೂಪಾಯಿ ಇದ್ದಾಗ ತಗೊಂಡಿದ್ದು. ಒಂದು ಟೈಮ್ 400 ರೂಪಾಯಿಗೆ ಹೋಗಿತ್ತು. ಆ ಟೈಮ್ನಲ್ಲಿ ಮಾರ್ಕೊಂಡಿರೋರು ಬುದ್ಧಿವಂತರು ಮತ್ತೆ ಒಳ್ಳೆ ಲಾಭನೂ ಕೂಡ ಮಾಡಿರ್ತಾರೆ. ತುಂಬಾ ಲಾಭ ಬಂದಿರುತ್ತೆ ಆ ಟೈಮ್. ಬಟ್ ಇವಾಗ 1 ತಿಂಗಳಿಂದ ಮೇಲಕ್ಕೆ ಏರ್ತಿಲ್ಲ, ಕೆಳಗಡೆ ಇಲ್ಲ. ಹೋದ್ ತಿಂಗಳು 245 ಇತ್ತು, ಈಗಲೇ ಬಿದ್ದೋಗಿರೋದು 227. ಸರಿ ಬನ್ನಿ. ಮೆಣಸಿನ್ಕಾಯಿ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಒಣಗಾಕಿದ್ದಾರೆ. ಏನಕ್ಕಂದ್ರೆ ಹುಳ ಹತ್ಕೊಂಡಿತ್ತು ಅದಕ್ಕೆ. ಅದೇನಕ್ಕೂ ಡ್ರೈ ಫ್ರೂಟ್ಸ್ ಹುಳ ಆಗ್ಬಿಟ್ಟಿತ್ತು ಸಲ. ನಮ್ಮಮ್ಮ ವಾಕ್ ಮುಗಿಸ್ಕೊಂಡು ಬಂದರು ಅನ್ಸುತ್ತೆ. ಬಂದಿದ್ದಾರೆ. ಅಲ್ಲಿ ಕಾಲು ತೊಳ್ಕೊಂಡಿದ್ದಾರೆ ನೀರಲ್ಲಿ, ಗೊತ್ತಾಗುತ್ತಾ? ಸರಿ ನಡೀರಿ ಹೋಗೋಣ. ನಾವು ಹೊರಟ್ಬಿಟ್ಟು ಸಿಗೋಣ ಅಲ್ವಾ? ಅಲ್ಲೋಗಿ ಸಿಗೋಣ. ಇಬ್ರು ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ಗೊತ್ತಿಲ್ಲದೆ ಹಿಂದೆ ಸನ್ಸೆಟ್ಗೂ ಕೂಡ ಸಖತ್ತಾಗಿ ಮ್ಯಾಚ್ ಆಗ್ತಿರ್ತೀವಿ ಅಲ್ವಾ? ಬನ್ನಿ ಹೋಗೋಣ. ಹೊರಡಕ್ಕೆ ರೆಡಿ ಆಗಿದ್ದೀವಿ. ನಮ್ಮಮ್ಮ ಅವರೆಕಾಳು ಸಾಂಬಾರು ಮಾಡೋದು ತೋರಿಸುತ್ತಂತೆ, ಅದನ್ನು ವೀಡಿಯೋ ಮಾಡು ಅಂತ ಹೇಳಿದ್ದಾರೆ. ಸೊ ಬೇಗ ಹೋಗ್ಬಿಟ್ಟು ಬೇಗ ಬಂದು ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ. ಎಲ್ಲರೂ ಮಾಡೋ ಹಂಗೆ ಮಾಡ್ತಾರೆ. ನೀನು ಬ್ಯಾಚುಲರಾ? ಬ್ಯಾಚುಲರ್ಸ್. ಹಾಂ ಸರಿ, ಬೇಗ ಹೋಗ್ಬಿಟ್ಟು ಬರ್ತೀನಿ ಆಯಿತಾ? ಹೋಗು. ಮತ್ತೇನು ಹಿಂಗನ್ನು ಬಾಯ ಹಿಂಗೆನ್ನೂ ಮಾಯ ಆಗ್ತೀವಿ. ಇವಾಗ ತಾನೇ ವಿಚಾರಿಸ್ಕೊಂಡು ಬಂದು. ಸೊ ಮೇಡಮ್ ಅವ್ರದ್ದು ಇದು ಬೇರೆ ಹೋಗಿತ್ತು, ಇದನ್ನು ಬೇರೆ ಸರಿ ಮಾಡಿಸ್ತಿದ್ರು. ಸೊ ಅವ್ರು ಹೇಳೋ ಪ್ರಕಾರ ಇವಾಗಲೇ ಕೊಡಬೇಡಿ, ಅರ್ಜೆಂಟ್ ಇದ್ದರೆ ಕೊಡಿ. ಸೊ ಅವತ್ತಿನ ದಿವಸನೇ ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದೊಂಥರ ಮನಸ್ಸಿಗೆ ಸಮಾಧಾನ ಆಗಿದೆ. ಸೊ ನೀವು ಏನಾದರೂ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ರೈಸ್ ಆಗೋ ಚಾನ್ಸಸ್ಗಳಿದೆ. ಬಟ್ ಇಂಥ ಕೇಸಸ್ಗಳಲ್ಲಿ ತಾಳ್ಮೆಯಿಂದ ವೇಟ್ ಮಾಡಬೇಕು, ಅದೊಂದು. ಸೊ ಕೊಟ್ಟರು ಕೂಡ ನಮಗೆ ಅಷ್ಟೊಂದೇನು ಲಾಭ ಸಿಗಲ್ಲ. 7:30 ಆಯಿತು. ನಮ್ಮಮ್ಮ ಸಾಂಬಾರು ಮಾಡೋದಕ್ಕೆ ಕಾಯ್ತಿರ್ತಾರೆ. ಬನ್ನಿ ಹೋಗೋಣ. ಸರಿ ಬನ್ನಿ. ಇವತ್ತು ನಮ್ಮಮ್ಮ ಅಂದರೆ ಅವರತ್ತೆ ಇವರತ್ತೆ ಅವರೆಕಾಳು ಸಾಂಬಾರು ಮಾಡ್ಕೊಡೋದನ್ನ ಹೇಳ್ಕೊಡ್ತಿದ್ದಾರೆ. ಅದಕ್ಕೋಸ್ಕರನೇ ನಾವು ಬೇಗ ಓಡ್ ಬಂದ್ಬಿಟ್ಟು ಸಿಟಿಗೆ ಹೋಗಿದ್ದವರು ವಿಚಾರಿಸ್ಕೊಂಡು. ಸೊ ಇವಾಗ ಮಾಡೋದು ಹೇಳ್ಕೊಡ್ತಾರೆ. ಏನೇನಿದೆ ಅಂದರೆ ಇದೆಲ್ಲ ರುಬ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋದು ಮಸಾಲೆಗಳನ್ನ. ಅವರೆಕಾಳು ಮತ್ತೆ ಆಲೂಗಡ್ಡೆ ಇದೆ. ಆಲೂಗಡ್ಡೆ ಜೊತೆ ಮುಳುಗಾಯಿ ಹಾಕ್ಬೋದು. ಮುಳುಗಾಯಿ ಹಾಕಿದ್ರೆ ಮೊಟ್ಟೆ ಹಾಕಂಗಿಲ್ಲ, ಮೊಟ್ಟೆನೂ ಹಾಕಬಹುದು. ಮುಳುಗಾಯಿ ಹಾಕಿದ್ರೆ ಮೊಟ್ಟೆ ಹಾಕಂಗಿಲ್ವಾ? ಏನಕ್ಕೆ? ಚೆನ್ನಾಗಿರಲ್ವಂತ. ಸೊ ಇವತ್ತು ಮೊಟ್ಟೆ ಯಾರು ತಿನ್ನಂಗಿಲ್ಲ ಮನೆಯಲ್ಲಿ, ಹಾಗಾಗಿ ನಾಳೆ ಹಾಕಳಿ. ಎರಡೇ ಹಾಕ್ತಾ ಇರೋದು. ನಮ್ಗೆ ಅವರೆಕಾಳು ಸಾಂಬಾರು ಮಾಡಕ್ ಬರಲ್ವಾ ಅಂತ ಕೇಳಕ್ ಹೋಗ್ಬಿಡಿ, ಬರುತ್ತೆ. ಸೊ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಿದೀನಿ ಅಷ್ಟೇ. ಸಿಂಪಲ್ ಆಗಿ ಮಾಡ್ತೀನಿ. ಹಾಕು, ಟೊಮೆಟೊ ಹಾಕು. ಸೊ ಇಲ್ಲೇನೇನಿದೆ ಅದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಹಾಕೋತಿದ್ದಾರೆ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ತೆಂಗಿನಕಾಯಿ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಖಾರದ ಪುಡಿ ಮೊದಲೇ ಹಿಡ್ಕೋಬೇಕು ತಾನೆ. ಎಷ್ಟೆಷ್ಟು ಸ್ಪೂನು, ಎಷ್ಟು ಜನಕ್ಕಾಗುತ್ತೆ ಅಂತ ಎಲ್ಲ ಹೇಳ್ಬೇಕು ನೀನು. ಕ್ವಾಂಟಿಟಿನೂ ಹೇಳ್ಬೇಕು, ಎಷ್ಟೆಷ್ಟು ಹಾಕ್ಬೇಕು ಅಂತ. ಹಂಗೆ ಹಾಕ್ಬಿಟ್ರೆ ಹೆಂಗೆ? ಕಡಿಮೆ ಹಾಕು. ತಡಿ ನಾನು ಬರ್ತೀನಿ, ಹಾಕ್ಬಿಡಿ. ಸರಿ ಹಾಕಿಲ್ಲ ಬನ್ನಿ. ಹಾಕಿ. ಸ್ವಲ್ಪ ಖಾರ ಇದೆ, ಹಾಕು 1 ಸ್ಪೂನು. ನಿಮ್ ಖಾರ ಎಷ್ಟು ತಿಂತೀರಾ ಅಷ್ಟು ಹಾಕಿ, ಸಾಂಬಾರಲ್ಲಿ ಚೆನ್ನಾಗಿರುತ್ತೆ. ಅರ್ಧ ಹಾಕು, ಅದನ್ನ ಹಾಕು. ಖಾರ ಆದ್ರೆ ಯಾರು ಬೈಕೋಬೇಡಿ ನನ್ನ. ಏನಿಲ್ಲ, ಮೊಟ್ಟೆ ಹಾಕೋದ್ರಿಂದ ನಾಳೆ ಸರಿಯಾಗುತ್ತೆ ಅನ್ಸುತ್ತೆ. ಸೊ ಇಷ್ಟು ಹಾಕಿ ರುಬ್ಕೋಬೇಕು. ಖಾರದ ಪುಡಿ 2 ಸ್ಪೂನ್ ಹಾಕೊಂಡಿದ್ದಾರೆ. ಸಾಂಬಾರ್ ಪುಡಿ 2 ಸ್ಪೂನ್, 2 ಸ್ಪೂನು ಅಷ್ಟು. ಇನ್ನೊಂದು ಸ್ಪೂನ್ ಹಾಕು. ಸಾಂಬಾರ್ ಪುಡಿ 2 ಸ್ಪೂನು. ಸಾಂಬಾರ್ ಪುಡಿ ಹೆಂಗ್ ಮಾಡ್ಕೊತೀರಾ? ಸಾಕು. ಅದಕ್ಕೆ ತುಂಬಾ ಮಸಾಲೆ ಹಾಕ್ಬೇಕು, ಅದನ್ನೆಲ್ಲ ಹೇಳಕ್ಕಾಗಲ್ಲಪ್ಪ ಈಗ. ಹೌದಾ? ಸೀಕ್ರೆಟ್ ಮಸಾಲ. ನಿಮ್ಮ ಮನೆಯಲ್ಲೂ ಸಾಂಬಾರ್ ಪುಡಿ ಇರುತ್ತೆ, ಮಾಡ್ಸಿರ್ತಾರಲ್ಲ ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ. ಅಂದ್ರೆ ಇದಕ್ಕೆ ಒಬ್ಬೊಬ್ರು ಸಾಂಬಾರ್ ಪುಡಿ ಅಂತಾರೆ, ಒಬ್ಬೊಬ್ರು ಧನಿಯಾ ಪುಡಿ ಅಂತಾರೆ. ನೀವು ರುಬ್ಬಿ ನಿಮಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ನಂಗೆ ಗೊತ್ತು.
ಮಿಕ್ಸರ್ ಇಲ್ಲೇ ಇದೆ, ನೀವು ಇಲ್ಲಿಗೆ ಬರಬೇಕು. ಸರಿ ಆಯ್ತು, ಹಾಕ್ಲಾ? ಹಾಕು. ಎಷ್ಟು ಹಾಕೊಂಡೆ? ಎಷ್ಟು? ಸ್ವಲ್ಪನಾ? ಸ್ವಲ್ಪ ಸ್ಟಾರ್ಟಿಂಗ್ ರುಬ್ಬಕ್ಕೆ ಸ್ವಲ್ಪ ಹಾಕೊಂಡಿದ್ದಾರೆ. ತೋರ್ಸೋರು ಸರಿಯಾಗಿ ತೋರಿಸ್ಬೇಕು, ಮತ್ತೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರು ರುಬ್ಬ ಖಾರ ಇದು ಮಿಕ್ಕಿರೋ ವಡೆ ನಮ್ಮನೆಯಲ್ಲೂ ಇಡ್ತಾರೆ, ನಿಮ್ಮನೆಯಲ್ಲೂ ಈ ತರ ಇರ್ತಾರೆ ಹೇಳಿ. ಇದು ನೆನ್ನೆ ವಡೆ 3 ಜಾಸ್ತಿ ಆಗ್ಬಿಟ್ಟೈತೆ ನಮ್ಮ ಮನೆಯಲ್ಲಿ ಎಲ್ಲಾರ್ಗುನು. ಯಾರು ನಮ್ಮ ಮನೆಯಲ್ಲಿ 3 ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ಕತೆ, ಅದನ್ನು ತೋರಿಸ್ಬಿಡು ನೀನು ಅದ್ಲಿ ಇರೋದೆ. ಸೌಂಡ್ ಬರುತ್ತೆ. ಇರ್ಲಿ ಬಿಡು, ರುಬ್ಲಿ. ಯಾರ ಮನೆಯಲ್ಲೂ ಮಿಕ್ಸಿ ಸೌಂಡ್ ಬರಲ್ವಾ? ತಡಿ ರುಬ್ಲಿ, ಅವ್ರ ಕೈಲೇ ರುಬ್ಬಿಸ್ಬೇಕು. ನೀನು ಕಲಿಯೋದವಾಗ ಹಾಕಕ್ ಬರ್ತಿಲ್ಲ ಅಂತ ಉಲ್ಟಾ ಹಾಕ್ಲಾ ಅಂತ ಬೇರೆ ಕನ್ಫರ್ಮೇಶನ್ ತಗೊಳ್ಳೋದು. ಏನು ಇದೆಲ್ಲ ಗೊತ್ತಾಗಲ್ಲ ಜನಕ್ಕೆ ಅಂತ ಅನ್ಕೊಬಿಟ್ಟಿದ್ಯಾ? ನಂಗೆ ಕಾಯಿ ತುರಿಯೋದು ಇದ್ರಲ್ಲೇ. ಯಾವ್ದ್ರಲ್ಲಿ? ಇದ್ರಲ್ಲಿ. ಅದೇ ಅವ್ರ ಅಪ್ಪನ ಮನೆಯಿಂದ ಆಸ್ತಿ ಇದು ನಮ್ಮ ಇದು ಅಪ್ಪನ ಮನೆದಲ್ಲ, ವರದಕ್ಷಿಣೆ ಅಂತ ನಮ್ಮ ಕೊಡ್ತಾರೆ. ಅತ್ತೆ ಮನೆದು. ನಮ್ಮ ಅತ್ತೆ ಮನೆದಾ? ನಮ್ಮ ಅತ್ತೆ ನೆನ್ಪಿಗೆ ನೋಡಿ, ಇಟ್ಕೊಂಡಿರೋದು. ಇವಳಿಗೆ ಅಡ್ಗೆ ಮಾಡಕ್ ಬರ್ತಿಲ್ಲ ಅಂತ ಪಾಪ ಬೆಲ್ಟು ಅದನ್ನು ಹಾಕ್ಸಕ್ ಬರ್ತಿಲ್ಲ. ಭಯ, ಎಲ್ಲಿ ಯಾರು ಬಿಡುತ್ತೆ ಅಂತ ಭಯ. ಭಯ ಗೊತ್ತಾಗತ್ತೆ, ಟೈಟಾಗಿ ಇಟ್ಕೊ. ಆ ಕಣ್ಣಲ್ಲಿ ಕಾಣಿಸ್ತಾ ಇದೆ ಭಯ. ಹಾ. ನಿಮ್ಮನೇನಲ್ಲೂ ಮಿಕ್ಸರ್ ಹೀಗೆ ರುಬ್ಬುತ್ತಾ? ಹಂಗೆ ರುಬ್ಬುತ್ತೆ. ರುಬ್ಬುತ್ತೆ. ಚೆನ್ನಾಗಿ ಈ ತರ ರುಬ್ಕೋಬೇಕು. ಕೇಳಿಸ್ತಿಲ್ಲ? ಕೇಳಿಸ್ತಿದ್ಯಾ? ಚೆನ್ನಾಗಿ ಈ ತರ ರುಬ್ಕೊಳ್ಳಿ. ಇದು ಕಿತ್ತೋಗುತ್ತೆ ನೋಡು. ಸಾಕ ನೋಡು ಎಷ್ಟಾಗಿದೆ. ಇಲ್ಲ ಆಗ್ಬೇಕು, ಇನ್ನೂ ಹಾಕ್ಬೇಕಾ? ತೆಂಗಿನಕಾಯಿ. ರುಬ್ಬಿ 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 ರುಬ್ಬಿ. ತೆಂಗಿನಕಾಯಿ ಹಾಕೈತಲ್ಲ, ತೆಂಗಿನಕಾಯಿ ಹಾಕೈತಲ್ಲ, ಹಂಗಾರೆ ಕಟ್ ಮಾಡಿರ್ತೀನಿ. ಖಾರನ ರುಬ್ಕೊಂಡಾಗಿದೆ. ನಮ್ಮಮ್ಮ ಟೆಸ್ಟ್ ಇಂಜಿನಿಯರು, ಸೊ ಟೆಸ್ಟ್ ಮಾಡಾಗಿದೆ. ಕ್ವಾಲಿಟಿ ಚೆಕಿಂಗ್ ಎಲ್ಲ ಚೆನ್ನಾಗಾಯ್ತಾ? ಸೊ ಏನು ಮಾಡ್ಲಿಲ್ಲಪ್ಪ, ಕ್ವಾಲಿಟಿ ಅಪ್ರೂವ್ ಆಗಿದೆಯಂತೆ. ಸೊ ಆಯ್ತಂತ ನೋಡಿದೆ. ಎಷ್ಟು ರುಬ್ಕೋಬೇಕು, ಸೊ ಅದು ಚೆನ್ನಾಗಿ ರುಬ್ಬಿದ್ಯಾ ಅಂತ ಸಣ್ಣಕ್ಕೆ ರುಬ್ಬೇಕು. ನಮ್ಮಮ್ಮ ನೋಡಿದ್ದಾರೆ ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಹಾ, ಇದು ರುಬ್ಕೊಂಡಾಯ್ತು. ನೆಕ್ಸ್ಟ್ ಪ್ರೊಸೀಜರ್ ಈಗ ಸ್ಟವ್ ಈಗ ಈಗ ಸ್ಟವ್ ಹಚ್ಚಿ. ಸ್ಟವ್ ಗ್ಯಾಸ್ ಗ್ಯಾಸ್ ಹಚ್ಚುತ್ತಿರೋದು. ಗ್ಯಾಸ್ ಗ್ಯಾಸ್ ಹಚ್ಚಿ ಕಿಟಕಿ ತೆಗಿ. ನಾವು ಕಿಟಕಿ ಎಣ್ಣೆ ಹಾಕು. ಸೊ ಇಲ್ಲಿಂದ ಬರ್ತೀನಿ ನಾನು ನೀಟಾಗಿ ತೋರ್ಸಕ್ಕೆ. ಇಲ್ಲಿಂದ ಆಗಲ್ಲ, ಇಲ್ಲಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿಂದ ಆಗಲ್ಲ, ನಾನು ಆಚೆಯಿಂದ ಬಂದ್ಬಿಟ್ಟು ತೋರಿಸ್ತೀನಿ. ಆಯ್ತು. ಸ್ಟೆಪ್ ಬೈ ಸ್ಟೆಪ್ಪು. ಮ್ಯಾಚ್ ನಡೀತಾ ಇದೆ. ಎಷ್ಟು ಜನ ಮ್ಯಾಚ್ ನೋಡ್ತಿದಾರೋ ಗೊತ್ತಿಲ್ಲ, ಯಾಕಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ ಆಡ್ತಿದಾರಲ್ಲ, ನೋಡ್ತಾರೆ. ಓಕೆ, ಲಾಸ್ಟ್ ನಾನು ರೆಡಿ. ನೀವು ರೆಡಿನಾ? ಒಂದು ನಿಮಿಷ ತಡೀರಿ. ಹಾಂ, ಹೇಳಿ, ಎಷ್ಟು ಸ್ಪೂನ್ ಹಾಕ್ಬೇಕು? ಹತ್ರ ಬನ್ನು. ಅಲ್ಲಿ ಏನೇನು ಮಾಡ್ತೀಯ ಎಲ್ಲ ಹೇಳ್ಬೇಕು. ಹಾಕು. ಅಕ್ಕಿ ಇಲ್ಲ, ಚೆಲ್ಬೇಡ, ಒಂದು ಸ್ಪೂನ್. ಚೆಲ್ಲುತ್ತೆ ನೋಡು. ಅಲ್ಲಿ ಇಲ್ಲಿ ಚೆಲ್ಲುತ್ತೆ ನೋಡು ಅಂತ ಹೇಳ್ತಿರೋದು. ಹಾಂ, ಹಾಕ್ಲಾ ಇನ್ನೊಂದು? ಸಾಕು. ಎಲ್ಲ ಡಯಟಲ್ಲಿ ಇದ್ದಾರೆ, ಅದಕ್ಕೆ 4 ಜನಕ್ಕೆ 4 ಸ್ಪೂನಾ? 4 ಜನಕ್ಕೆ 4 ಸ್ಪೂನ್ ಎಣ್ಣೆ. ಎಣ್ಣೆ. ನೆಕ್ಸ್ಟ್ ತಡಿ, ಎಣ್ಣೆ ಕಾಯಿ. ಎಣ್ಣೆ ಕಾಯ್ಬಾರ್ದಾ? ಆಯ್ತು ಸರ್, ಹೊಡಿಬೇಡಿ. ನಾನೇ ನೋಡಿರ್ಲಿಲ್ಲ. ಎಣ್ಣೆ ಕಾಯ್ಬಾರ್ದು ಅಂತ. ಎಣ್ಣೆ ಕಾಯ್ಬಾರ್ದಾ? ಮತ್ತೆ ಎಣ್ಣೆ ಕಾಯ್ಬಾರ್ದಾ? ಆಯ್ತು. ಎಣ್ಣೆ ಕಾಯ್ಬಾರ್ದ? ಅಷ್ಟೋ ತನಕ ಇವಳು ನೀನು ತೋರಿಸ್ತಿರೋದು. ನಮ್ಮ ಮನೆ ತೋರಿಸ್ತೀನಿ ಮನೆ ತೋರಿಸು. ನೋಡಿ ವಾಲ್ಪೇಪರು ಹೆಂಗಿದೆ ಅಂತ. ಮನೆ ಚೆನ್ನಾಗೈತೆ. ವಾಲ್ಪೇಪರು, ಇಲ್ಲೊಂದು ಟೆನ್ನಿಸ್ ಬಾಲು. ಎಣ್ಣೆ ಕಾಯ್ತಾ? ನಮ್ಮ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕು ಮೊದಲು. ಇದಂತೂ ಜಾಸ್ತಿ ಗಲೀಜು ಮಾಡ್ತಿರುತ್ತೆ. ಮೋಟ್ರ್ ಇಲ್ವಲ್ಲ ಅದಕ್ಕೆ. ಮೋಟ್ರು ಹಂಗಂತ ಫಿಶ್ ಟ್ಯಾಂಕಿಗೆ ನೀರು ಚೆನ್ನಾಗಿ ಬರ್ತಾ ಇಲ್ಲ, ಅದಕ್ಕೆ ಕ್ಲೀನ್ ಮಾಡ್ತಾ ಇಲ್ಲ. ಕಾಯ್ತಾ? ಆಯ್ತು. ಈರುಳ್ಳಿ ಹಾಕು. ಈರುಳ್ಳಿ ಹಾಕಿ. ನೋಡಿ, ಈರುಳ್ಳಿ ಹಾಕ್ತೀನಿ. ಹಾಂ, ಸೊ ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕೋಬೇಕು. ಒಬ್ಬೊಬ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಾರೆ. ನಾವು ರುಬ್ಕೊಂಡಿದ್ದೀವಲ್ಲ, ನಾನು ಹಾಕೋದಿಲ್ಲ. ಹಾಕಲ್ವಾ? ಕಿಲ್ಕೋರ ಕಳಿ ಮಾತ್ರ. ನಾವು ಮಸಾಲೆಗೇನೆ ರುಬ್ಕೊಂಡಿದ್ದೀವಲ್ಲ, ಮತ್ತೇನಕ್ಕೆ ಹಾಕ್ತೀಯಾ? ಅಲ್ಲ, ಹಾಕ್ತಾರೆ ಅದನ್ನು. ಹೌದಾ? ಏನಕ್ಕೆ ಹಾಕ್ತಾರೆ ಅಂತ ಕೇಳೋದಲ್ವಾ? ಅವ್ರವ್ರ ಇಷ್ಟ. ಅವ್ರವ್ರ ಇಷ್ಟನಾ? ಹೌದು, ಅವ್ರವ್ರ ಇಷ್ಟ. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗೋ ತನಕ ಹಾಡೇಳು ಒಂದು ನೋಡ್ತೀನಿ. ಹೆಂಗೆ ಹೇಳ್ತೀಯ? ಯಾವ್ದಾದ್ರು? ಮೊನ್ನೆ ಯಾವುದೋ ಹಾಡು ಹೇಳ್ತಿದ್ರು ಗೊತ್ತಾ? ಹಾಂ, ಅದನ್ನ ಹೇಳು. ಕುತ್ಕೊಬಿಟ್ಟು ಹೇಳ್ತಿರ್ಲಿಲ್ವಾ? ಯಾವುದೋ ಆದ್ರು. ಹಾಂ, ನಗುವ ನಯನ, ಯಾವ್ದೇ ನಗುವ ನಯನ ಮಿಡಿವ. ಅದೇ ನಗಾಡ್ತೀನಿ ಹೇಳ್ತಿದ್ಯಾ? ಕರೆಕ್ಟಾಗಿ ಒಂದು ಲೈನಲ್ಲಿ ಹೇಳು, ರಾಗವಾಗಿ ಹೇಳ್ಬೇಕು. ಬರಲ್ಲ.
ಹೇಳು ಸರಿಗಮ್ಮಪ್ಪ ಕಲ್ಸನ. ಹೌದಾ? ಹಾ ಸೇರಿಸ್ತೀವಿ ಹೋಗಿ ಹೇಳಮ್ಮ ನೀಟಾಗಿ. ಅಯ್ಯೋ ಹುಡುಗಿ ತರ ನಾಚ್ಕೊತಿದ್ದೆ ನಮ್ಮ ಹುಡುಗಿಯಲ್ದ ಯಾರು? ಕಾಳ ತಡಿ. ಈರುಳ್ಳಿ ಫ್ರೈ ಆಗ್ಬಾರ್ದಾ? ಆಯ್ತು ಆಯ್ತು, ಕಾಳ ಕಾಳು ಹಾಕ್ತಿದ್ದೀನಿ. ಸೊ ಈರುಳ್ಳಿ ಫ್ರೈ ಆದ್ಮೇಲೆ ಹಾಕಿ ಅವರೆಕಾಳು. ನಾಲ್ಕು ಇವಾಗ ಅವರೆಕಾಳು ಸೀಸನ್ ಅಮ್ಮ? ಯಾವಾಗಲೂ ಇರುತ್ತಾರೆ. ಇರುತ್ತಾ? ಓಹೋ ಸುಟ್ಕೊಂಡ್ಲು. ಅದಕ್ಕೆ ಹುಷಾರಾಗಿ ಮಾಡಬೇಕು. ಸಾಂಗೇಲಿ ಅದು ಫ್ರೈ ಆಗೋ ತನಕ ಹಾಕು ಅಮ್ಮವ್ರೆ. ಹಾಂ, ಸಾಂಗೇಲಿ ಫ್ರೈ ಆಗೋ ತನಕ ಅದು ಅದ್ರ ಹಾಡಿನ ಜೊತೆ ಇದ್ರೆ ಹೇಳ್ತೀನಿ, ನಾನೇ ಆಗಿ ಹೇಳಕ್ ಬರಲ್ವಲ್ಲ. ಹೇಳು ಪರವಾಗಿಲ್ಲ. ಫ್ರೈ ಮಾಡು. ಹೇಳ್ತೀನಿ. ಸೊ ಅವರೆಕಾಳು ಮತ್ತೆ ಯಾರು ಆಲೂಗಡ್ಡೆ ಬೇಜಾರು ಹಾಕೊಂಡಿದ್ದಾರೆ. ಮಾಡ್ಕೋಬೇಡಿ, ನಾನು ಹಾಡು ಹೇಳೋದಕ್ಕೆ. ಜೊತೆಗೆ ಮಸಾಲೆನೂ ಹಾಕ್ಬೇಕಾ? ಹಾಕಿ ಮಸಾಲೆನ. ಸೊ ಇವಾಗ ನಾವು ರುಬ್ಕೊಂಡಿದ್ವಲ್ಲ, ಮಸಾಲೆ ಹಾಕ್ಬೇಕಷ್ಟೆ. ಇಷ್ಟೇ ಈಸಿ ಸಾಂಬಾರು ಮಾಡೋದು. ಹೌದು. ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತೈತೆ. ಸೊ ನೋಡ್ತಾ ಇರ್ಬೋದು, ನಾನು ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ. ಯಾಕೆ ಕಷ್ಟಪಟ್ಟು ಇಷ್ಟಪಟ್ಟು. ಬೇಡ ಪರವಾಗಿಲ್ಲ, ಜನಕ್ಕೆ ರೆಸಿಪಿ ಗೊತ್ತಾದ್ರೆ ಸಾಕು. ನೋಡಿ ಎಷ್ಟು ಈಸಿ ರೆಸಿಪಿ ಅಂದರೆ, ಎಲ್ಲ ಪದಾರ್ಥಗಳು ಇದ್ಬಿಟ್ರೆ ಆರಾಮಾಗಿ ಮಾಡ್ಕೋಬೋದು ಸಾಂಬಾರು. ಅವರೆಲ್ಲ ಹೊಂದ್ಸ್ಕೊಟ್ಟಿರೋದಕ್ಕೆ ಈಸಿ. ಅದೇ ಹೇಳ್ತಾ ಇರೋದು, ಎಲ್ಲ ಪದಾರ್ಥಗಳು ಇದ್ರೆ ಆರಾಮಾಗಿ ಮಾಡ್ಕೋಬೋದು. ಸೊ ಇಷ್ಟು ತಗೊಂಡು ಒಂದು ಕುದಿ ಬಂದಮೇಲೆ ಮುಚ್ಚಿದ್ರೆ ಆಯ್ತಲ್ವಮ್ಮ? ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ. ಮತ್ತೆ ನೀರು ಕೂಡ ನೋಡ್ಕೊಂಡು ಹಾಕೊಳ್ಳಿ. ಕೆಲವರು ಗಟ್ಟಿಯಾಗಿ ಇಷ್ಟಪಡ್ತಾರೆ, ನಾವು ಮೀಡಿಯಂ. ಮೀಡಿಯಂ ಇರಬೇಕು. ಇದೇನಿಲ್ಲ, ನಾಳೆ ಕಾಯಿಸ್ತಾ ಕಾಯಿಸ್ತಾ ಗಟ್ಟಿ ಆಗ್ಬಿಡುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ನಮ್ಮಮ್ಮ ದಪ್ಪ ಉಪ್ಪು ಹಾಕೋದು, ಅಂದರೆ ಹರಳುಪ್ಪು, ಅರಳುಪ್ಪು ಕೈ ಅಳತೆಗೆ ಸಿಗುತ್ತೆ ಅಂತ ಅಲ್ವಾ? ಇಲ್ಲಿ ಕಲಸು ಒಂದ್ಸತಿ ಅದನ್ನ. ಕಣ್ಣಳ್ತೆ ಎಲ್ಲ ಅಳತೆ ಬಿಡಿ. ಕಲಸಿ ಸಾಂಬಾರು ಅದರಲ್ಲೇ ಕೈ ತೊಳೆದು ಬಿಡೋತಿಗೆ. ಉಪ್ಪಿಂದು ತೋರ್ಸೋ. ನೋಡಿ ಹಿಂಗಾಗುತ್ತೆ ಸಾಂಬಾರು. ಈಸಿ. ಎಲ್ಲ ರೆಡಿ ಇದ್ರೆ ಒಂದು 10 ನಿಮಿಷಕ್ಕೆ ಸಾಂಬಾರು ಆಗೋಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ನೀರು. ಇದಕ್ಕೆ ಎಲ್ಲರ ಮನೆಯಲ್ಲಿ ಅಮ್ಮಂದ್ರು ನಾನು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಹೌದಾ? ಇದೊಂದು 3 ಪಾತ್ರೆ ತೊಳಿತಾರೆ. ಈಗೆಲ್ಲ ರೆಡಿ ಆಗಿರೋತ್ತಿಗೆ ಬೇಗ ಆಗ್ಬಿಡ್ತು. 10 ನಿಮಿಷ. ಆಯ್ತಾಯ್ತು, ಹಾಡು ಹೇಳಿ ಮರೆಸ್ಬೇಡಿ. ಆಯ್ತು, ಹಾಡು ಬೇರೆ ಹೇಳ್ಬೇಕಂತಲ್ಲಪ್ಪ. ಹೇಳಿ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದಿಕುಲ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರರ. ಹೇಳ್ತಿದ್ಯಲ್ಲ, ಚೆನ್ನಾಗಿ ಬರ್ತಿದೆ. ಕುಂದಾದಿ ತಡಿ, ಈ ಸಾಂಗ್ ಇಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಬಾಯಿಲಿ ಹಂಗೆ ಹಂಗೆ ಬಾ. ಇಲ್ ಬಾ, ಹೋಗೋದೇನ್ ಬೇಡ, ಇಲ್ಲಿ ಚೆನ್ನಾಗಿರುತ್ತೆ ಬಾ. ಹಾ, ಇಲ್ಲಿ ಹೇಳಿದ್ರೆ ಅದಕ್ಕೊಂದು ಬೆಳೆ ಬರುತ್ತೆಪ್ಪ. ಹಾ ಹೇಳಿ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದಿಕುಲ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರರ. ಕುಂದಾದಿ ಮಯವಾದ ಚಂದದ ತೊಟ್ಟಿಲೊಳಂದಾದಿ ಮಲಗ್ಯಾರೆ ತೂಗಿರೆ ನಂದನ ಕಂದ ಗೋವಿಂದ ಮುಕುಂದನ ಚಂದಾದಿ ಬಜಿನ ತೂಗಿರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದಿಕುಲ ತಿಲಕಾರ. ಸಾಕು, ಚೆನ್ನಾಗಿ ಬಂತು. ಅಯ್ಯೋ, ನಮ್ಮಮ್ಮ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲ, ಸಕ್ಕತ್ತಾಗುಂಟು. ಹೌದಾ? ಸೂಪರ್. ನಿಮ್ಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಅಲ್ಲಿ ದುಃಖ ತುಂಬತೈತೇನೋ, ಕಣ್ಣು ನೀರು ಬಿಡ್ತೈತೆ. ಬರುತ್ತವೆಲ್ಲ ಹಾಡು ಹೇಳ್ಬೇಕಿದ್ರೆ ಬರುತ್ತಾ? ಸೊ ಇದೊಂದು ಕುದಿ ಬರಬೇಕು. ಕುದಿ ಬಂದಾದ್ಮೇಲೆ ಮುಚ್ಚುತ್ತಾರೆ. ಮುಚ್ಬೇಕಾದ್ರೆ ಒಂದು ಕ್ಲಿಪ್ ತೋರಿಸ್ತೀನಿ, ಅದಾದ್ಮೇಲೆ ತೆಗೆದ್ಮೇಲೆ ಒಂದು ಕ್ಲಿಪ್ ತೋರಿಸ್ತೀನಿ. ಸುಮ್ಮನೆ ನಿಮ್ಮ ಟೈಮ್ನು ಕೂಡ ವೇಸ್ಟ್ ಮಾಡ್ಸಕ್ ಹೋಗಲ್ಲ ಅಲ್ವಾ? ಸರಿ ಆಯ್ತಾಯ್ತು.
ಹಾಂ ನೋಡ್ತಾ ಇರ್ಬೋದು ಕುದಿ ಬಂದಿದೆ. ನಮ್ಮಮ್ಮ ಏನೋ ಹೇಳ್ತಿದ್ರು, ಇದು ಕುದ್ಮೇಲೆ ಮುಚ್ಚಿದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಹಸಿ ವಾಸನೆ ಎಲ್ಲ ಯಾವ್ದ್ರದ್ದು? ಅವರೆಕಾಳ್ದ? ಕಾಳಿಂದಲ್ಲ, ಮತ್ತೆ ಇದು ಮಸಾಲೆದು? ಹಾಕಿರ್ತೀವಲ್ಲ, ಅದೆಲ್ಲ ಹೋಗಿರುತ್ತೆ. ಹಾಂ ಅವಾಗ 2 ವಿಷಲ್ ಹಾಕ್ಸಿದ್ರೆ ಸಾಕು. ಇಲ್ಲ ಅಂದ್ರೆ ಹಂಗೆ ಮುಚ್ಚಿಬಿಟ್ರೆ ಹಂಗೆ ಏನಿಲ್ಲ. ಮುಚ್ಚಿದ್ರೆ ಚೆನ್ನಾಗಿ. ಕುದಿ ಬರೋ ತನಕ ವೇಟ್ ಮಾಡಿ ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ಮುಚ್ಚಿ 1-2 ವಿಷಲ್ ಹಾಕಿಸ್ಬೇಕು. 2 ವಿಷಲ್ ಹಾಕ್ಸಿದ್ಮೇಲೆ ಸಿಗೋಣ. ಎಲ್ಲಿ ನಿಮ್ಮ ಯಜಮಾನ್ರು ಕಾಣಿಸ್ತಿಲ್ವಲ್ಲ? ಅವರು ಇವಾಗ ವಿಡಿಯೋದಲ್ಲಿ ಕೇಳ್ತಾರೆ ಅಂಕಲ್ ಇರ್ಬೇಕಿತ್ತು ಅಂತ. ಅಂಕಲ್ ಟೂರ್ ಹೋಗಿದ್ದಾರೆ, ಬರ್ತಾರೆ ಈಗ. ಟೂರ್ ಏನು ಹೋಗಿಲ್ಲ, ಮೈಸೂರಿಗೆ ಹೋಗಿದ್ದಾರೆ. ಟೂರ್ ಹೋಗ್ಯವ್ರ ಅವರು. ಒಂದು ಅವ್ರಿಗೆ ಈ ಸಾಂಬಾರೆಲ್ಲ ಇಷ್ಟ ಆಗಲ್ಲ. ತಿಳಿ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ. ಮಜ್ಜಿಗೆ ಸಾರು, ಟೊಮೆಟೊ ಸಾರು. ಗಟ್ಟಿ ಸಾಂಬಾರೆಲ್ಲ ಇಷ್ಟ ಆಗಲ್ಲ. ಹೌದು. ಸರಿ, ಇದನ್ನ ಇನ್ನೇನು ಮುಚ್ಚುತ್ತಾರೆ? ಮುಚ್ಚಿ 2 ವಿಷಲ್ ಆದ್ಮೇಲೆ ನಿಮಗೆ ಸಿಗ್ತೀವಿ. ನಮಗೆ ಹೊಟ್ಟೆ ಹಸಿತಾ ಇದೆ. ಅನ್ನಕ್ಕೆ ಇಟ್ಟಿದ್ದೀನಿ. ಹಾ, ಈ ಕಡೆ ಅನ್ನ, ಈ ಕಡೆ ಸಾಂಬಾರ್. ವಿಷಲ್ ಹಾಕೋದ್ ಮರ್ತಿದ್ದೀರಾ? ಆನ್ ಮಾಡಿಲ್ವಾ? ಸ್ವಲ್ಪ ಅದು ವಿಷಲ್ ಬಂದ್ಮೇಲೆ ಹಾಕ್ಬೇಕು. ಸರಿ ಆಯ್ತು. ವಿಷಲ್ ಬಂದ್ಮೇಲೆನೆ ಸಿಗ್ತೀನಿ. ಓಪನ್ ಮಾಡಿ. ಅವಾಗಲೇ ಒಂದು ಟೇಕ್ ಬರಲಿಲ್ಲ ಅಂತ ಓಪನ್ ಮಾಡಲಿಲ್ಲ. ಏನೂ ಗೊತ್ತಾಗ್ತಿಲ್ಲ ಅಲ್ವಾ? ಸೌಟ್ ತಗೊಂಡು ತಿರುಗಿಸಿ. ಹಿಂಗಾಗಿದೆ. ಹುಣಸೆ ಹಣ್ಣು ಏನಕ್ಕೆ ಹಾಕ್ಲಿಲ್ಲ? ಹುಣಸೆ ಹಣ್ಣು ಹಾಕಲ್ಲ ಅವರೆಕಾಳು ಸಾಂಬಾರಿಗೆ. ಯಾವ್ದು ಸಾಂಬಾರಿಗೆಲ್ಲ ಇದಕ್ಕೆ ಹಾಕಲ್ವಾ? ಬೇರೆ ಸಾಂಬಾರುಗಳಿಗೆ ಹಾಕ್ತಾರ? ಹಸಿ ಕಾಳು ಸಾಂಬಾರಿಗೆ ಹುಣಸೆ ನಾವು ಹಣ್ಣು ಅವರೆಕಾಳು ಸಾಂಬಾರು ತಿಂದಿದ್ದೀವಿ, ನಮ್ಮ ಅಮ್ಮ ಮಾಡಿರೋದು ಚೆನ್ನಾಗಿರುತ್ತೆ. ಇವತ್ತು ನಾನು ಹೆಂಡತಿ ಕೈಯಲ್ಲಿ ಮಾಡಿಸೋರಲ್ಲ, ಖಾರ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ ಅಷ್ಟೇ. ಎಲ್ಲ ಕರೆಕ್ಟ್ ಆಯ್ತು. ಕರೆಕ್ಟ್ ಆಗೈತಾ? ಅದು ಹೆಂಗೆ ಹೇಳ್ತೀಯ? ಸ್ಮೆಲ್ ಅಲ್ಲ ನಾನು ಹಾಕ್ಸಿದ್ದಲ್ವಾ, ಅದಕ್ಕೆ. ಕರೆಕ್ಟ್ ಆಗಿರುತ್ತೆ. ಸರಿ, ಈ ಕಡೆ ಮುದ್ದೆನ ಇದು? ಹಾ, ಈ ಕಡೆ ಮುದ್ದೆ ರೆಡಿ ಆಗಿದೆ. ನಾವು 3 ಜೊತೆ ಇನ್ನೊಂದು ಯಾಕೆ ಇಟ್ಟಿದ್ದೀರಾ? ನೀರು ಇರಬಾರ್ದು ಅಂತ. 3 ಇಡಬಾರ್ದು ಅಂತ. ಇವಾಗ ಈ ತಟ್ಟೆ ಯಾರ್ದು ಹೇಳು? ಅವ್ರದ್ದೇ, ನಮ್ಮ ಅಮ್ಮಂದು ತಟ್ಟೆ ಇದು. ನಮ್ಮಮ್ಮ ಈ ತಟ್ಟೆನಲ್ಲೇ ಊಟ ಮಾಡೋದು. ಅಯ್ಯೋ, ಎಷ್ಟು ಸರಿ ಇದು ಮಾಡಿ. ಸರಿ, ಯಾಕ ಬನ್ನಿ ತಿಂದ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅವರೆಕಾಳು ಸಾಂಬಾರು ಮಾಡ್ತೀರಾ ಅನ್ನೋದನ್ನ ಕಮೆಂಟ್ನಲ್ಲೂ ಕೂಡ ತಿಳಿಸಿ. ನಮ್ಮ ಮನೆಯಲ್ಲಿ ಈ ರೀತಿನೇ ಮಾಡೋದು. ಏನಾದ್ರು ತಪ್ಪು ಮಾಡಿದರೆ ಕ್ಷಮೆ ಇರಲಿ. ಎಲ್ಲರೂ ಚೆನ್ನಾಗಿ ಮಾಡ್ತೀರಾ, ಅದರಲ್ಲಿ ತಪ್ಪಾಗಿದ್ರೆ ಕ್ಷಮಿಸಿ. ಹಾಂ, ಅಷ್ಟೇ. ತಟ್ಟೆಗೆ ಹಾಕಿ ಸಿಗೋಣ ಅಲ್ಲಿ. ಬಿಸಿ ಬಿಸಿ ಮುದ್ದೆಗೆ ಅವರೆಕಾಳು ಸಾಂಬಾರು. ಆಹಾ, ತುಪ್ಪ ಹಾಕೊಂಡು ತಿಂತಾ ಇದ್ರೆ. ತುಪ್ಪ ಹಾಕ್ತೀನಿರು. ಹಾಕಿ, ಏನೇನು ಹಾಕ್ತೀರಾ ಹಾಕಿ. ನಾನಂತೂ ನಿಮ್ಮ ಮುಂದೆ ತೋರಿಸಲ್ಲ, ಮುದ್ದೆ ಅವರೆಕಾಳು ಸಾಂಬಾರನ್ನೇ ತೋರಿಸ್ತೀನಿ. ಆಯ್ತು, ನಮ್ಗೆ ಇವಾಗ ಜೊತೆಗೆ ಸ್ವಲ್ಪನೇ ಹಾಕಿರೋಣ, ಜಾಸ್ತಿ ಬೇಡ. ತುಪ್ಪ. ಬ್ಯಾಟಿಂಗ್ ಆಡ್ಬೇಕಾದ್ರೆ ಸಿಗ್ತೀನಿ ತಡೀರಿ. ಮುರೀರಿ. ಆಯಿತು, ಸ್ಟಾರ್ಟ್ ಮಾಡಿದ್ದೀನಿ. ಮುರಿತವ್ರೆ. ನಮ್ಮ ಹುಡುಗಿಗೆ ಮುದ್ದೆ ಮುರಿಯೋಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಸರಿ, ತಳಿ ನೀವೇ ತಿನ್ ನೋಡಿ ಫಸ್ಟು. ಚೆನ್ನಾಗೈತೆ. ತುಪ್ಪ ಬೇರೆ ಐತಲ್ಲ. ಇಲ್ಲ ಇಲ್ಲ, ಮುದ್ದೆನ ಹಿಂಗ್ ಮುರಿ, ಸರಿ ಹೀಗಾಗಿ ಸೈಡಿಂದವ. ಸೈಡಿಂದ ಮುರಿಬೇಕು, ನಮ್ಮಮ್ಮ ಮುರಿದಂಗೆ. ಹೌದಾ, ಗೊತ್ತಾಯ್ತಾ? ನನಗೆ ಬೇಡ, ನೀವು ತಿನ್ನಿ. ಬೇಡವಾ? ನಾವು ತಿಂತೀವಿ, ನೀವು ತಿನ್ನಿ. ತಾಳೆ. ನೀವಿಬ್ರು ತಿಂದ್ಬಿಡ್ತೀನಿ. ಕ್ಯಾಮ್ರಾಗೆ ತಿನ್ನಿಸ್ಬಿಡಿ. ಒಂದೊಂದು ಮುದ್ದೆ ತಿನ್ನಿ, ಎಲ್ಲ ಸ್ಟ್ರಾಂಗ್ ಆಗಿರಿ. ಸ್ಟ್ರಾಂಗು ಮುದ್ದೆ, ಸ್ಟ್ರಾಂಗು ಮುದ್ದೆ ಸ್ಟ್ರಾಂಗು. ಸ್ಟ್ರಾಂಗ್ ಮಾಡತ್ತೆ ಎಲ್ರು. ಹೆಂಗಿದೆ? ಚೆನ್ನಾಗೈತೆ. ಚೆನ್ನಾಗೈತಾ? ಸರಿ, ಇದೇ ಥರ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ 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 ಬಾಯ್. ಎಲ್ಲಿ ನಿಮ್ಮ ಯಜಮಾನ್ರು ಬರಲಿಲ್ಲ? ಯಾಕೋ ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆ ಬರಬೇಕಿತ್ತು. 6 ಗಂಟೆ ಟ್ರೈನಿಗೆ ಬಂದಿರ್ತಾರೆ, ಬರ್ತಾರೆ ಬಿಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತಾರೆ. ಇನ್ನೇನು ಬರ್ತಾರೆ. ಅವರಿಗೋಸ್ಕರನೇ ಕಾಯ್ತವ್ರೆ. ಸರಿ, ಊಟ ಮಾಡಿದ್ವಿ. ಸರಿ ಬಾಯ್ ಬಿಡು, ನಾನು ತಿನ್ಕೋತೀನಿ. ಬಾಯ್ ಬಾಯ್ ಬಾಯ್.